ಹಲೋ ವೀಕ್ಷಕರೇ, ನಮಸ್ಕಾರ. ಉದಯವಾಣಿಯಲ್ಲಿ ನಿಮಗೆ ಸ್ವಾಗತ. ನಮ್ಮ ದೇಶದಲ್ಲಿ ಈಗ ಮಹಿಳೆಯರು ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ. ಇವತ್ತೀಗ ನಾವು ಇಲ್ಲಿ ಬಂದು ನಿಂತಿರೋದು ಉಡುಪಿ ಜಿಲ್ಲೆಯ ಮಿಯಾರ್ ಅನ್ನುವಂಥ ಒಂದು ಪುಟ್ಟ ಹಳ್ಳಿ ಪ್ರದೇಶದಲ್ಲಿ. ಈ ಹಳ್ಳಿ ಪ್ರದೇಶದಲ್ಲಿ ಒಬ್ರು ಲೇಡಿ ಬೆಂಗಳೂರಿನ ತನ್ನ ಐಷಾರಾಮಿ ಜೀವನವನ್ನು ಬಿಟ್ಟು ಲಕ್ಷ ಲಕ್ಷ ಸಂಬಳವನ್ನು ಸಂಪಾದನೆ ಮಾಡುವಂಥ ಆ ಒಂದು ಒಳ್ಳೆ ಅವಕಾಶವನ್ನು ಬಿಟ್ಟು ತನ್ನ ಊರಿನಲ್ಲಿ ಏನಾದರೂ ಒಂದು ಸಣ್ಣ ಇಂಡಸ್ಟ್ರಿಯನ್ನು ಸೆಟಪ್ ಮಾಡಬೇಕು. ಆ ಸೆಟಪ್ ಮಾಡಿರೋದ್ರಿಂದ ನನ್ನೂರಿನ ಒಂದಷ್ಟು ಜನ ಮಹಿಳೆಯರಿಗೆ ಒಳ್ಳೆ ಉದ್ಯೋಗ ಕೊಟ್ಟಂತಾಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ, ಈ ಭರವಸೆನ ನಾನು ಮಾಡ್ತೇನೆ ಅನ್ನುವಂಥ ಒಂದು ಕಲ್ಪನೆಯಿಂದ ಈ ಊರಿಗೆ ಬಂದು ಒಂದು ಒಳ್ಳೆ ಇಂಡಸ್ಟ್ರಿ ಸೆಟಪ್ ಮಾಡಿದ್ದಾರೆ. ಈ ಇಂಡಸ್ಟ್ರಿಯ ಸ್ಪೆಷಾಲಿಟಿ ಏನು ಗೊತ್ತಾ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರು ತಯಾರು ಮಾಡುವಂಥ ಪ್ರಾಡಕ್ಟನ್ನು ಸದ್ಯಕ್ಕೆ ಬೇರೆ ಯಾರು ಮಾಡ್ತಾ ಇಲ್ಲ. ನೀವು ಮಖಾನ ಬಗ್ಗೆ ಕೇಳಿದ್ದೀರಾ? ಮಖಾನ ಅಂತಂದ್ರೆ ತಾವರೆ ಬೀಜ ಅಂತ ಅರ್ಥ. 100% ಮಹಿಳೆಯರ ಕೆಲಸ ಮಾಡ್ತಾ ಇರುವಂತಹ ಕೆಲವು ಫ್ಯಾಕ್ಟ್ರಿಗಳಲ್ಲಿ ಇದು ಕೂಡ ಒಂದು. ಈ ಸ್ಪೆಷಲ್ ಸಂಚಿಕೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ ಉದಯವಾಣಿ. ಬನ್ನಿ. ಬಗ್ಗೆ ಹೇಳಬೇಕಂದಾದರೆ ನಾನು ಬುದ್ಧನ ಕಾಲಕ್ಕೆ ಹೋಗಬೇಕಾಗ್ತದೆ. ಅಂದರೆ ಬುದ್ಧನ ಕಾಲದಿಂದ ಈ ತಾವರೆ ಬೀಜ ಇತ್ತು. ಇದು ಮುಖ್ಯವಾಗಿ ಭಾರತ ದೇಶದಲ್ಲಿ ಆಗುವಂಥದ್ದು ಬಿಹಾರ್ ಮತ್ತು ಮಣಿಪುರದಲ್ಲಿ ಆಗ್ತದೆ. ಇದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಆಗುವಂಥ ಈ ಕೊಳದಲ್ಲಿ ಆಗುವಂಥ ವಸ್ತು. ಈ ತಾವರೆ ಗಿಡಕ್ಕೆ ಮುಳ್ಳಿದ್ದರಿಂದ ಈ ಕಾಡು ಮೃಗ ಸಮೇತ ಇದರ ಹತ್ರ ಬರುವುದಿಲ್ಲ. ಆದಿವಾಸಿಗಳು ಇದನ್ನು ತೆಗೆದು ಇದಕ್ಕೆ ಒಂದು ಪ್ರೊಸೆಸ್ ಇದೆ, ಅದರ ಮುಖಾಂತರ ಅದು ನಂತರ ಮಾಡುವಂಥದ್ದು. ಆದಿವಾಸಿಗಳು ಏನು ಮಾಡ್ತಾ ಹೇಳಿದರೆ, ಎಲ್ಲಿವರೆಗೆ ಅವರಿಗೆ ಆ ಕೊಳದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿವರೆಗೆ ಹೋಗ್ತಾರೆ, ಮತ್ತೆ ದೋಣಿಯಲ್ಲಿ ಹೋಗಿ ಇದನ್ನು ತೆಗಿತಾರೆ. ಇದನ್ನು ತಂದು ಅವರು ಸ್ವಚ್ಛ ಮಾಡಿ ಬಿಸಿಲಿನಲ್ಲಿ ಒಣಗಿಸ್ತಾರೆ. ಅದರ ನಂತರ ಅವರು ಅದನ್ನು ಹುರಿತಾರೆ. ಅವರದೇ ಒಂದು ಸಿಸ್ಟಮ್ ಇದೆ, ದೊಡ್ಡ ಕಾವಲಿಯಲ್ಲಿ ಹೊಯ್ಗೆಯೆಲ್ಲ ಹಾಕಿ ಅದನ್ನು ಹುರಿತಾರೆ. ಹುರಿದ ನಂತರ ಅದನ್ನು ಅವರು ಪಾಪಿಂಗ್ ಮಾಡುವ ಮೊದಲು ಒಂದು ಸಣ್ಣ ಹಲಿಗೆಯ ಮೇಲೆ ಇಟ್ಟು ಅದನ್ನು ಬೇರೆ ಒಂದು ಹಲಿಗೆ ಥರನೇ ಇನ್ನೊಂದು ಹಲಿಗೆ ಥರ ವಸ್ತುವಿನಿಂದ ಅದನ್ನು ಹೊಡಿತಾರೆ. ಹೊಡೆಯುವಾಗ ಈ ಬಿಸಿಯಾದದನ್ನು ಈ ಪಾಪಿಂಗ್ ಆಗಿ ಈ ಥರ ಇದಾಗಿ ಬರ್ತದೆ. ಬೇಸಿಕಲಿ ಅದು ಕಪ್ಪು ಬೀಜ ಇರ್ತದೆ, ಅದನ್ನು ಪಾಪಿಂಗ್ ಆಗಿ ಬರುವಾಗ ಈ ಥರ ಬರ್ತದೆ. ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ನವರಾತ್ರಿ ಟೈಮ್ನಲ್ಲಿ ಹೆಚ್ಚಿನವರು ಹಿಂದೂಗಳು ಉಪವಾಸ ಮಾಡ್ತಾರೆ. ಈ ಉಪವಾಸದಲ್ಲಿ ಅವರು ಬೇರೆ ಏನನ್ನೂ ತಿನ್ನುವುದಿಲ್ಲ, ಬರೀ ನೀರು ಮಾತ್ರ ಕುಡಿಯುವುದು. ಆದರೆ ಅವರಿಗೆ ಈ ಮಖಾನವನ್ನು ತಿನ್ನಬಹುದು ಅಂತೇಳಿ ಒಂದು ಎಕ್ಸಂಪ್ಷನ್ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಈ ಉಪವಾಸ ಮಾಡುವವರು ಒಂದು ಮುಷ್ಟಿ ಮಖಾನವನ್ನು ತಿಂತಾರೆ. ನಮ್ದು ತಪಸ್ ಫುಡ್ಸ್ ಅಂತ ಫುಡ್ ಪ್ರೊಸೆಸಿಂಗ್ ಯೂನಿಟ್ ನಾವು ಮಿಯಾರಲ್ಲಿ ಶುರು ಮಾಡಿದ್ದೇವೆ. ಇದು ಒಂದು ಮಹಿಳಾ ಘಟಕ, ಫುಡ್ ಪ್ರೊಸೆಸಿಂಗ್ ಯೂನಿಟ್, ಮಖಾನ ಫುಡ್ ಪ್ರೊಸೆಸಿಂಗ್ ನಾವಿಲ್ಲಿ ಮಾಡ್ತೇವೆ. ಇದು ಮಖಾನದ ಬಗ್ಗೆ ನಿಮಗೆ ಆಲ್ರೆಡಿ ಸ್ವಲ್ಪ ಗೊತ್ತಾಗಿದೆ. ಮಖಾನ ತುಂಬಾ ಲೈಟ್ ಆಗಿರ್ತದೆ. ಈ ಲೈಟ್ ಆಗಿರೋದ್ರಿಂದ ನೀವು ಎಷ್ಟು ತಿಂದರೂ ಅದು ನಿಮಗೆ ಹೆವಿ ಅಂತ ಅನಿಸೋದಿಲ್ಲ. ಅದರ ಹಾಗೆ ಇದರಲ್ಲಿರುವ ಮಿನರಲ್ಸ್ ಮತ್ತು ಬೇರೆ ಪೌಷ್ಟಿಕಾಂಶಗಳೇನಿದೆ, ಡಯಾಬಿಟೀಸ್, BP ಇದ್ದವರಿಗೆ ಬಹಳ ಒಳ್ಳೆಯದು. ಈಗ ನಿಮ್ಮ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ, ಮ್ಯಾನೇಜ್ ಮಾಡಲಿಕ್ಕೆ ಮಖಾನ ತುಂಬಾ ಒಳ್ಳೆಯದು. ನಿಮ್ಮ ಬ್ಲಡ್ ಪ್ರೆಷರ್, ಹಾರ್ಟ್ ಈವನ್ ಪ್ರಾಬ್ಲಮ್ ಇದ್ದವರಿಗೆ ಇದನ್ನು ನ್ಯಾಚುರಲ್ ಸಪ್ಲಿಮೆಂಟ್ ಥರ ಸಹ ನೀವು ತಿನ್ಬೋದು.
ಇಂಟೆನ್ಷನ್ ತಪಸ್ ಫುಡ್ಸ್ ಮೂಲಕ ನಮ್ಮ ಇಂಟೆನ್ಷನ್ ಏನಂದ್ರೆ ಜನರಿಗೆ ಒಳ್ಳೆ ಆಹಾರ ಸಿಗ್ಬೇಕು. ಈಗ ಈ ಕೊರೋನಾದಿಂದಾಗ್ಲಿ ಜನರಲ್ಲಿ ಸ್ವಲ್ಪ ಒಂದು ಹೆಲ್ತ್ ಕಾನ್ಶಿಯಸ್ನೆಸ್ ಬಂದಿದೆ. ನಾವೊಂದು ಒಳ್ಳೆ ಆಹಾರ ತಿನ್ಬೇಕು, ನಮ್ಗೆ ಒಂದು ನ್ಯೂಟ್ರಿಷನ್ ಸಿಗ್ಬೇಕು. ಸ್ವಲ್ಪ ಆದ್ರೂ ಪರವಾಗಿಲ್ಲ, ನೀವು ತುಂಬಾ ಅಂತ ಇಲ್ಲ, ಒಂದು ಮುಷ್ಟಿ ದಿನಕ್ಕೆ ಈ ಮಖಾನ ಇಲ್ಲ ಮಖಾನ ರಿಲೇಟೆಡ್ ಪ್ರಾಡಕ್ಟ್ಸ್ ತಿಂದ್ರೆ ನಿಮ್ಗೆ ಅಷ್ಟೊಂದು ಒಳ್ಳೇದು. ಈಗ ನಮ್ಮಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಸ್ ಇದೆ ನೀವು ಕೇಳ್ಬೋದು. ಈಗ ಮಖಾನ ಯಾವ ಯಾವ ರೀತಿಯಲ್ಲಿ ನಾವು ಸೇವನೆ ಮಾಡ್ಬೋದು, ನಿಮ್ಮಲ್ಲಿ ಯಾವ ಪ್ರಾಡಕ್ಟ್ಸ್ ಇದೆ ಅಂತ ನೀವು ಕೇಳ್ತೀರಾ. ನಮ್ಮಲ್ಲಿ ಪ್ಲೇನ್ ಮಖಾನ ಇದೆ. ಪ್ಲೇನ್ ಮಖಾನ ನಿಮಗೆ ಸಿಗ್ತದೆ. ಆದರೆ ಪ್ಲೇನ್ ಮಖಾನ ಒಂದಂದರೆ ಅದನ್ನು ಡೈರೆಕ್ಟ್ಲಿ ಕನ್ಸ್ಯೂಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ಸ್ವಲ್ಪ ನಿಮಗೆ ಪೇಪರ್ ಥರ ಇರ್ತದೆ. ಅದನ್ನು ನೀವು ಮನೆಗೆ ತಗೊಂಡು ಹೋಗಿ ರೋಸ್ಟ್ ಮಾಡಿ ಅದ್ರದ್ದು ಬೇರೆ ಬೇರೆ ಪದಾರ್ಥ ಮಾಡ್ಕೋಬೋದು. ಈಗ ನೀವು ಪನ್ನೀರ್ ಬಟರ್ ಮಸಾಲ ಮಾಡ್ತೀರಾ, ಅದರ ಬದಲು ಮಖಾನ ಮಸಾಲ ನೀವು ಮಾಡ್ಬೋದು. ಇಲ್ಲ ಸ್ನ್ಯಾಕ್ಸ್, ಅದರಲ್ಲಿ ಸ್ವಲ್ಪ ಉಪ್ಪು ಖಾರ ಹಾಕಿ ರೋಸ್ಟೆಡ್ ಇದಕ್ಕೆ ಸ್ನ್ಯಾಕ್ಸ್ ಥರ ಸಂಜೆ ನೀವು ತಿನ್ಬೋದು. ಇಲ್ಲ ಇದ್ರದ್ದು ಪಾಯಸ ತುಂಬಾ ಒಳ್ಳೆಯದಾಗ್ತದೆ. ಖೀರ್ ಅಂತ ಏನು ಹೇಳ್ತಾರೆ, ಪಾಯಸ ಸಹ ತುಂಬ ಇರ್ತದೆ. ನೀವು ಯೂಟ್ಯೂಬಲ್ಲಿ, ಗೂಗಲಲ್ಲಿ, ಇಂಟರ್ನೆಟ್ಟಲ್ಲಿ ಮಖಾನ ರೆಸಿಪೀಸ್ ಅಂತ ಕೊಟ್ಟರೆ ನಿಮಗೆ ಅಷ್ಟೊಂದು ಮಖಾನ ರೆಸಿಪೀಸ್ ಬರ್ತದೆ. ರೋಸ್ಟೆಡ್ ಮಖಾನ ಸಹ ನಾವು ಮಾರ್ಕೆಟಿಗೆ ಹಾಕ್ತಾ ಇದ್ದೇವೆ. ಅದನ್ನು ನೀವು ಡೈರೆಕ್ಟ್ಲಿ ನಿಮ್ಮ ಪದಾರ್ಥದಲ್ಲಾಗಲಿ ಅದನ್ನು ಹುಡಿ ಮಾಡಿ ಮಿಲ್ಕ್ ಶೇಕಲ್ಲೇ ಹಾಕೋದಾಗಲಿ ಪಾಯಸ ಮಾಡೋದಾಗಲಿ ಯಾವುದು ನೀವು ಅದು ಸಹ ಮಾಡ್ಬೋದು. ಸೊ ನಮ್ಮಲ್ಲಿ ಪ್ಲೇನ್ ಮಖಾನ ಇದೆ, ರೋಸ್ಟೆಡ್ ಮಖಾನ ಇದೆ, ಮತ್ತು ಫ್ಲೇವರ್ಡ್ ಮಖಾನಾಸ್. ಫ್ಲೇವರ್ಡ್ ಅಂದರೆ ಇದಕ್ಕೆ ನಾವು ಆಲ್ರೆಡಿ ರೋಸ್ಟ್ ಮಾಡಿ ಇದಕ್ಕೆ ಪ್ರಾಸೆಸಿಂಗ್ ಸ್ವಲ್ಪ ಮಾಡಿ ಇದರಲ್ಲಿ ಫ್ಲೇವರ್ಸ್ ನಾವು ಆ್ಯಡ್ ಮಾಡಿರ್ತೇವೆ. ಮತ್ತು ಇದು ಫ್ರೈಡ್ ಐಟಮ್ ಅಲ್ಲ, ಇದನ್ನು ನಾವು ಫ್ರೈ ಮಾಡಿ ತೆಗೆಯುವಂಥದ್ದಲ್ಲ, ಇದನ್ನು ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ನಾವು ಮಸಾಲ ಆ್ಯಡ್ ಮಾಡೋದು. ಸೊ ನಿಮಗೆ ಎಷ್ಟು ತಿಂದರೂ ಏನು ಗಿಲ್ಟ್ ಫ್ರೀ ಸ್ನ್ಯಾಕಿಂಗ್ ಅಂತ ಏನು ಹೇಳ್ತಾರೆ, ಇದು ನಮ್ಮ ಫ್ಲೇವರ್ಡ್ ಮಖಾನದಲ್ಲಿದೆ. ನಮ್ಮಿ, NUMMY, ಮಮ್ಮಿ ಅಲ್ಲ ನಮ್ಮಿ ನಮ್ಮ ಬ್ರ್ಯಾಂಡ್ ನೇಮ್. ಸೊ ನಮ್ಮಿ ಬ್ರ್ಯಾಂಡಲ್ಲಿ ನಾವು ಫ್ಲೇವರ್ಡ್ ಮಖಾನ ಸಹ ಮಾರ್ಕೆಟಿಗೆ ಹಾಕ್ತಾ ಇದ್ದೇವೆ. ಹೆಲ್ತ್ ಡ್ರಿಂಕ್ ಪೌಡರ್ ಸಹ ಇದೆ. ಈಗ ನಿಮ್ಮದು ನೀವು ಹಾಲಲ್ಲಿ ಹಾಕಿ ತುಂಬ ಥರದ್ದು ಪೌಡರ್ ಎಲ್ಲ ಶಕ್ತಿ ಬರಲಿಕ್ಕೆ ತಗೊಳ್ತೀರಲ್ಲ, ಇದು ನ್ಯಾಚುರಲ್ ಮಖಾನ ಆ್ಯಂಡ್ ಮಲ್ಟಿಗ್ರೇನ್ ಹೆಲ್ತ್ ಡ್ರಿಂಕ್ ಮಿಕ್ಸ್. ಇದನ್ನು ನೀವು 1 ಸ್ಪೂನ್ ಹಾಲಲ್ಲಿ ಹಾಕಿ ರಾತ್ರಿ ಮಕ್ಕಳಿಗಾಗಲಿ ಕೊಡ್ಬೋದು, ಇಲ್ಲ ಯಾರಿಗಾದರೂ ಅಡಲ್ಟ್ಸ್ ನಿಮ್ಮ ಬೋನ್ಸಿಗೆ ಸ್ವಲ್ಪ ಶಕ್ತಿ ಬರಲಿಕ್ಕೆ ತುಂಬಾ ಒಳ್ಳೆ ಪ್ರಾಡಕ್ಟ್. ಸೊ ಹೀಗೆ ಸಹ ಪ್ಲೇನ್ ಮಖಾನ, ರೋಸ್ಟೆಡ್ ಮಖಾನ, ಫ್ಲೇವರ್ಡ್ ಮಖಾನ ಸಹ ನೀವು ತಿನ್ಬೋದು. ಅದೇ ರೀತಿಯಲ್ಲಿ ಪೌಡರ್ ಹಾಲಲ್ಲಿ ಹಾಕಿ ಇಲ್ಲ ಜ್ಯೂಸಲ್ಲಿ, ಮಿಲ್ಕ್ ಶೇಕಲ್ಲಿ ಯಾವುದರಲ್ಲೂ ಹಾಕಿ ನೀವು ದಿನಕ್ಕೆ ತಗೊಂಡ್ರೆ ನಿಮಗೆ ಅಷ್ಟೊಂದು ಒಳ್ಳೆ ಪರಿಣಾಮ ಇದರಲ್ಲಿ ಸಿಗ್ತದೆ. BP ಡಯಾಬಿಟೀಸ್ ಇದ್ದವರಿಗೆ ಒಳ್ಳೆಯದು, ಮಕ್ಕಳಿಗೆ ತುಂಬ ಎನರ್ಜಿ ಸಿಗ್ತದೆ. ಸೊ ಇದೆಲ್ಲ ಈ ಹೆಲ್ತ್ ಡ್ರಿಂಕ್ ಮಿಕ್ಸ್ ಸಹ ನಮ್ಮ ಹತ್ರ ಇದೆ. ಹೀಗೆ ನಮ್ಮ ಹತ್ರ ಮಖಾನ ಚಿವುಡ ಅಂತ ಇದೆ. ನಮ್ಮ ಮಿಕ್ಸ್ಚರ್ ಎಲ್ಲ ಇರ್ತದಲ್ಲ, ಅದರಲ್ಲಿ ನಾವು ಮಖಾನ ಮಾಡಿ ಹೆಲ್ದಿ ಚಿವುಡ ಅಂತ ಸಹ ಮಾಡಿದ್ದೇವೆ. ನಾನ್ ಕಟಾಯಿ, ಕುಕ್ಕೀಸ್, ಬಿಸ್ಕಿಟ್ಸ್, ಹಲ್ವಾ ನಮ್ಮದು ಬರ್ತಾ ಇದೆ, ಚಾಕ್ಲೇಟ್ ಮಖಾನ ಸಹ ಬರ್ತಾ ಇದೆ. ಸೊ ಬೇಸಿಕ್ಲಿ ಯಾವುದೇ ಫುಡ್ ಪ್ರಾಡಕ್ಟ್ ನಿಮಗೆ ನಾವು ಹೆಲ್ದಿಯಾಗಿ ಒಂದು ತರಬೇಕು ಅಂತ ಒಂದು ಇಂಟೆನ್ಷನಿಂದ ಈ ತಪಸ್ ಫುಡ್ ಅಂತ ಮಾಡಿತ್ತು. ಹಾಗೆ ತಪಸ್ ಫುಡ್ ಇದು ಇನ್ನೊಂದು ವಿಶೇಷತೆ ಏನಂದರೆ, ಇದು ನಮ್ಮದು ರೂರಲ್ ಇಂಡಸ್ಟ್ರಿ. ನಾವು ಮಿಯಾರ್ ಅಂತ, ಕಾರ್ಕಳದ ಹತ್ರ ಮಿಯಾರ್ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದರದ್ದು ಒಂದು ಉದ್ದೇಶ ಏನಂದರೆ, ನಾವು ರೂರಲ್ ಜನರಿಗೆ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿ ಕೊಡಬೇಕು ಅಂತ ಒಂದು ನಮ್ಮದು ಇಂಟೆನ್ಷನ್ ಇತ್ತು. ಹಾಗೆ ಮಹಿಳೆಯರಿಗೆ ನಮ್ಮದು ಈ ಘಟಕದಲ್ಲಿ 100% ಪ್ರೊಡಕ್ಷನ್ ಮಹಿಳೆಯರು ಮಾಡೋದು. ಸೊ ನಮ್ಮ ರೂರಲ್ ಮಹಿಳೆಯರು ಯಾರಿದ್ದಾರೆ ಲೋಕಲ್, ಅವರು ಇಲ್ಲಿ ಬಂದು ಇದನ್ನೆಲ್ಲ ಆಪರೇಷನ್ಸ್ ಆಗಲಿ, ನಮ್ಮ ಪ್ರೊಡಕ್ಷನ್ ಆಗಲಿ, ಎಲ್ಲರೂ ಆ ಮಹಿಳೆಯರು ನಮ್ಮ ಸ್ಟಾಫ್ ನೋಡ್ಕೊಳ್ತಾ ಇದ್ದಾರೆ. ವಿಮೆನ್ ಎಂಪವರ್ಮೆಂಟ್, ಯಾಕೆಂದರೆ ಯಾವುದೇ ಥರದ್ದು ಕೆಲಸ ಆಗಲಿ, ಮೆಷಿನ್ಸ್ ಆಗಲಿ, ಯಾವುದೇ ಥರದ್ದಾಗಲಿ ಮಹಿಳೆಯರಿಗೆ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮಿಂದ ಅವರಿಗೊಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗಲಿ ಅದೊಂದು ಸಿಗಬೇಕು ಅಂತ ಒಂದು ಇಂಟೆನ್ಷನಿಂದ ನಾವು ವಿಮೆನಿಗೆ ಜಾಸ್ತಿ ಆದ್ಯತೆ ಕೊಟ್ಟು ನಮ್ಮ ಎಂಪ್ಲಾಯ್ಮೆಂಟಲ್ಲಿ ಇಲ್ಲಿ ತಗೊಳ್ತಾ ಇದ್ದೇವೆ. ಸೊ ಇದೊಂದು ಸಹ ನಮ್ಮ ಒಂದು ಸಣ್ಣ ಪ್ರಯತ್ನ. ನಮ್ಮ ಕಮ್ಯುನಿಟಿಗೆ, ನಮ್ಮ ಒಂದು ಊರಿಗೆ ಒಂದು ಸ್ವಲ್ಪ ಬೆನಿಫಿಟ್ ನಮ್ಮಿಂದ ಆಗಬೇಕು, ನಮ್ಮ ಜನರಿಗೆ ಅಂತ ಒಂದು ನಾವು ಇಂಟೆನ್ಷನಿಂದ ಇದನ್ನು ಮಾಡಿದ್ದೇವೆ.
ಮನಸ್ಸಿದ್ರೆ ಮಾರ್ಗ, ಧೈರ್ಯ ಇದ್ರೆ ಜೀವನ. ಅದಕ್ಕೆ ಇವರೆಲ್ಲ ಒಂದು ಗಟ್ಟಿ ಧೈರ್ಯ ಮಾಡಿ ಬ್ಯಾಂಗ್ಳೂರೆಲ್ಲ ಬೇಡ ಸಾಕು, ನಮ್ಮ ಊರಲ್ಲಿ ಏನಾದರೂ ಮಾಡುವ ಅಂತ ಹೇಳಿ ಬಂದು ಸೆಟಪ್ ಮಾಡಿ ಇಷ್ಟು ಜನರಿಗೆಲ್ಲ ಉದ್ಯೋಗ ಕೊಟ್ಟರು. ಆ ಮೂಲಕ ಒಂದು ಹೊಸ ಕ್ರಾಂತಿ, ಒಂದು ಹೊಸ ಟ್ರೆಂಡ್ ಅನ್ನೇ ಸ್ಟಾರ್ಟ್ ಮಾಡಿದ್ದಾರೆ. ರೂರಲ್ ಎಂಪವರ್ಮೆಂಟ್ ಅದು ಬಹಳ ಮುಖ್ಯ. ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದರೆ ನಮ್ಮ ದೇಶ ಹಳ್ಳಿಗಳ ದೇಶ. ಈ ಥರ ಉದ್ಯೋಗ ಸೃಷ್ಟಿಯಾದಾಗ ಮಾತ್ರ ನಮ್ಮ ದೇಶ ಬೆಳೀತದೆ ಅಂತ ಹೇಳ್ತಾ, ನೀವು ದೇಶದ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ತಪಸ್ ಅವರ ಈ ಮಖಾನ ಪ್ರಾಡಕ್ಟ್ಸ್ಗಳನ್ನು ಆರ್ಡರ್ ಮಾಡ್ಬೋದು. ಆನ್ಲೈನಲ್ಲೂ ಕೂಡ ತರಿಸ್ಬೋದು, ಇಲ್ಲ ಪಕ್ಕದ ಅಂಗಡಿಗೆ ಹೋದರೆ ಅಲ್ಲೂ ಸಿಗುತ್ತೆ. ತಪಸ್ ಫುಡ್ಸಿನ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿದೆ, ಬೇರೆ ಬೇರೆ ಫ್ಲೇವರ್ಗಳೆಲ್ಲ ಲಭ್ಯ ಇದೆ. ಚೀಸ್ ಇದೆ, ಮತ್ತು ಟ್ಯಾಂಗಿ ಇದೆ, ಮತ್ತು ಪ್ಲೇನ್ ಇದೆ, ರೋಸ್ಟೆಡ್ ಇದೆ, ಸ್ಪೈಸಿ ಇದೆ, ಬೇರೆ ಬೇರೆ ಸ್ವೀಟ್ಸ್ ಎಲ್ಲ ಇದೆ. ಇದೆಲ್ಲವನ್ನು ನೀವು ಖರೀದಿ ಮಾಡ್ಬೋದು. ತಪಸ್ ಅವರ ನಮ್ಮಿ ಇಸ್ ದ ನೇಮ್ ಆಫ್ ದ ಬ್ರ್ಯಾಂಡ್. ಖಂಡಿತ ಒಂದ್ಸಲ ಟೇಸ್ಟ್ ಮಾಡಿ. ಜಗವನ್ನೇ ಅಂಗೈಲಿ ನೋಡಿ, ಜನಮನದ